ಎಲ್ರಿಗೂ ನಮಸ್ಕಾರ. ಇಂಡಿ ಮೈತ್ರಿಕೂಟದ ಉಚಿತ ಘೋಷಣೆಗಳ ಗ್ಯಾರಂಟಿಯೋ, ಎನ್ಡಿಎ ಒಕ್ಕೂಟದ ಮೋದಿ ವರ್ಚಸ್ಸಿನ ವಾರಂಟಿಯೋ ಎಂಬ ಕೋಟಿ ಕೋಟಿ ಭಾರತೀಯರ $1,000,000 ಪ್ರಶ್ನೆಗೆ ಇನ್ನು 24 ಗಂಟೆಗಳ ಉತ್ತರ ಸಿಗಲಿದೆ. ಲೋಕಸಭಾ ಚುನಾವಣೆ 7ನೇ ಹಾಗೂ ಕೊನೆಯ ಹಂತದ ಮತದಾನ ಶನಿವಾರ ಮುಗಿದ ಬೆನ್ನಲ್ಲೇ ಮತದಾನೋತ್ತರ ಸಮೀಕ್ಷೆಗಳು ಸಂಚಲನ ಮೂಡಿಸಿವೆ. 7ಕ್ಕೂ ಹೆಚ್ಚು ಸಮೀಕ್ಷೆಗಳು ಪ್ರಧಾನಿ ನರೇಂದ್ರ ಮೋದಿ ಹ್ಯಾಟ್ರಿಕ್ ಪಕ್ಕ ಎಂದು ಹೇಳಿರುವುದು ಎನ್ಡಿಎ ಮೈತ್ರಿಕೂಟದ ಆತ್ಮವಿಶ್ವಾಸ ಹೆಚ್ಚಿಸಿದರೆ, ಸಮೀಕ್ಷೆ ಮೀರಿ ಫಲಿತಾಂಶದಲ್ಲಿ ಪವಾಡ ನಡೆಯಲಿದೆ ಎಂದು ವಿಪಕ್ಷಗಳ ಇಂಡಿ ಒಕ್ಕೂಟ ಅಪಾರ ವಿಶ್ವಾಸದಲ್ಲಿದೆ. ಶನಿವಾರ ಪ್ರಕಟಗೊಂಡಿದ್ದು ಮೋದಿ ಮಾಧ್ಯಮ ಪೋಲ್ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಕನ್ಯಾಕುಮಾರಿಯಲ್ಲಿ 48 ಗಂಟೆ ಕಾಲ ದಾನ ಮುಗಿಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕರ್ತವ್ಯಕ್ಕೆ ಮರಳಿದ್ದಾರೆ. ರೆಮಲ್ ಚಂಡಮಾರುತದ ಹಾನಿ ಮತ್ತು ಎನ್ಡಿಎ ಸರ್ಕಾರ ಬಂದ ನಂತರ ಮುಗಿದ 100ನೇ ದಿನಗಳಲ್ಲಿ ಕೈಗೊಳ್ಳಬೇಕಾಗಿರುವ ಕಾರ್ಯಸೂಚಿ ಕುರಿತು ಭಾನುವಾರ ಒಂದೇ ದಿನ 7 ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಅರುಣಾಚಲ ಅರಳಿದ ಕಮಲ. ಲೋಕಸಭೆ ಚುನಾವಣೆ ಜೊತೆಗೆ ದೇಶದ ಗಮನ ಸೆಳೆದಿದ್ದ ಅರುಣಾಚಲ ಪ್ರದೇಶ, ಸಿಕ್ಕಿಂ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಹೊರಬಿದ್ದಿದೆ. ಅರುಣಾಚಲದ 60 ಕ್ಷೇತ್ರಗಳ ಪೈಕಿ ಬಿಜೆಪಿ 42 ಸ್ಥಾನ ಪಡೆದು ಅಧಿಕಾರ ಉಳಿಸಿಕೊಂಡರೆ, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ 32 ಕ್ಷೇತ್ರಗಳಲ್ಲಿ ಪೈಕಿ 30ರಲ್ಲಿ ಗೆಲುವು ಸಾಧಿಸಿದೆ. ದೇಶಾದ್ಯಂತ ಒಟ್ಟು ಲೋಕಸಭಾ ಕ್ಷೇತ್ರ 543, ಶೇಕಡಾ 60ರಷ್ಟು ಒಟ್ಟು ಮತದಾನ ಪ್ರಮಾಣ, 8,360 ಒಟ್ಟು ಅಭ್ಯರ್ಥಿಗಳ ಸ್ಪರ್ಧೆ, 44 ದಿನ ಒಟ್ಟು ಚುನಾವಣೆ ನಡೆದ ಅವಧಿ, 751 ರಾಜಕೀಯ ಪಕ್ಷಗಳ ಸಭೆ, 443 ಒಟ್ಟು ಕ್ರಿಮಿನಲ್ ಅಭ್ಯರ್ಥಿಗಳು. ಪ್ರತಿ ಕ್ಷೇತ್ರದಲ್ಲಿ 5,000 ಮತಗಟ್ಟೆ, ಜಿಲ್ಲಾ ಕೇಂದ್ರದಲ್ಲಿವೆ. ಇವಿಎಂ ಯಂತ್ರ ಜೂನ್ 3ಕ್ಕೆ ಸ್ಕ್ಯಾನಿಂಗ್ ರೂಂನಿಂದ ಸಾಗಣೆ. ಜಿಲ್ಲಾ ಕೇಂದ್ರಗಳಿಗೆ ಇವಿಎಂ ಸ್ಥಳಾಂತರ. ಒಂದೇ ಕ್ಷೇತ್ರದಲ್ಲಿ 8 ಅಸೆಂಬ್ಲಿ ಕ್ಷೇತ್ರ ಇದ್ದರೆ ಹೇಗೆ? ಆಗದಲ್ಲಿ 8 ಹಂತದಲ್ಲಿ ಮತ ಎಣಿಕೆ. ವೀಕ್ಷಕರು, ಪ್ರಮುಖರಿಗೆ ಸೀಮಿತ ಅವಕಾಶ. ಎಲ್ಲರ ಸಮಕ್ಷಮದಲ್ಲಿ ಮತ ಎಣಿಕೆ ಪ್ರಕ್ರಿಯೆ. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.